ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಯ್, ಅವಳೇ ನಿನ್ನ ಅಂಗ್ಲಾಚಿ ಬೇಡ್ಕೊಂಡಿರಲಿಲ್ಲ ಮದುವೆ ಆಗು ಅಂತ. ನೀನೇ ಅವಳ ಜೀವನನ ಹಾಳು ಮಾಡಿತ್ತು. ಈಗ ಅದನ್ನ ಸರಿ ಮಾಡೋ ಜವಾಬ್ದಾರಿನೂ ನಿಂದೆ. ಬೇಡ್ಕೊನೆ ಇನ್ನೊಂದ್ಸಲಿ ಅವಳ ಕಣ್ಣಲ್ಲಿ ನೀರು ಬಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಮದನ್ ಸರ್, ಯಾಕೆ ಬಿದ್ದುಬಿಟ್ರಿ? ಓಹ್, ಚಾರು ಬಿದ್ರಾ? ಈಗ ತಾನೇ ಒರೆಸಿರೋನಲ್ಲ ಮದನ್ ಸರ್, ಒದ್ದೇ ಇರುತ್ತಲ್ವಾ? ನೀವು ಹೀಗೆ ಪದೇ ಪದೇ ಜಾರು ಬೀಳ್ತಾ ಇದ್ರೆ ಎತ್ತಕ್ಕೆ ಯಾರಾದರೂ ಒಬ್ರು ಇರ್ತಾರೆ ಅಂತ ಅಂದ್ಕೋಬೇಡಿ. ಸರಿಯಾದ ದಾರಿಯಲ್ಲಿ ನೋಡ್ಕೊಂಡು ನಡೆದ್ರೆ ಜಾರು ಬೀಳೋದಾಗಲಿ ಎಡವು ಬೀಳೋದಾಗಲಿ ಏನೂ ಆಗಲ್ಲ. ಯಾಕೋ ಮದನ್, ಜಾರು ಬಿಟ್ಟಿಯಾ? ಮಾವ, ಅದು ಈ ಯಜಮಾನ್ರೆ, ಯಾರಾದರೂ ಜಾರು ಬಿದ್ದೆ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ ಯಜಮಾನ್ರೆ. ಅಯ್ಯೋ, ಅದನ್ನು ಹೇಳ್ಕೊಂಡು ಬದುಕೋರಿದ್ದಾರೆ ಕಣೋ. ಕಿರಿಕಿರಿ ಮಾಡೋರೆ ಕಿರೀಟ ಹಾಕೊಂಡು ಮೆರಿತಾ ಇರೋದು. ಕಾಲ್ ಜಾರು ಬೀಳೋದು, ಕೆಟ್ಟ ದಾರಿಯಲ್ಲಿ ನಡೆಯೋದು, ಬಾಯಿಗೆ ಬಂದಾಗ ಮಾತಾಡೋದು, ಕಂತೆ ಸುಳ್ಳು ಹೇಳೋದು, ಇದನ್ನೇ ಅವ್ರು ಸಾಧನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಮೆಚ್ಕೊಳ್ಳೋರು ಇದ್ದಾರೆ. ಆದ್ರೆ ಒಂದು ಮಾತ್ರ ನಿಜ, ಯಾವತ್ತಿಗೂ ಬುದ್ಧಿವಂತರೇ ಬದುಕೋದು. ಬುದ್ಧಿವಂತರು ಅಂತ ಭ್ರಮೆಲಿರೋರು ಭ್ರಮೆ ಕಳೆದ ಮೇಲೆ ಬೀದಿ ಪಾಲಾಗ್ತಾರೆ. ಅದು ಸರಿ ಅನ್ನಿ ಯಜಮಾನ್ರೆ, ಭ್ರಮೆಗೂ ಬದುಕಿಗೂ ತುಂಬ ವ್ಯತ್ಯಾಸ ಇದೆ. ಕಾಲ ಎಲ್ರ ಕಾಲನೂ ಇಳಿಯುತ್ತಂತೆ ಯಜಮಾನ್ರೆ. ಅದಕ್ಕೆ ನಾವು ಕಾಲಿಡೋ ಜಾಗದಲ್ಲಿ ನೋಡ್ಕೊಂಡು ಕಾಲಿಡ್ಬೇಕಷ್ಟೆ. ಪಾಪದ ಕೆಲಸಗಳನ್ನ ಕಮ್ಮಿ ಮಾಡಬೇಕು, ಪುಣ್ಯದ ಕೆಲಸಗಳನ್ನ ಜಾಸ್ತಿ ಮಾಡಬೇಕು. ಚಿನ್ನದಂತ ಮಾತು ಅರ್ಥ ಆಯ್ತೇನೋ ಮದನ್? ಮಾವ, ನಾನು ಜಾರು ಬಿದ್ದಿದ್ದಕ್ಕೂ ನೀವು ಹೇಳ್ತಿರೋದಕ್ಕೂ ಸಂಬಂಧ ಇದೆ ಕಣೋ. ಆ ಸಂಬಂಧ ಅರ್ಥ ಮಾಡ್ಕೊಳ್ಳೋಕ್ಕೆ ಬುದ್ಧಿವಂತಿಕೆ ಬೇಕು. ಆ ಬುದ್ಧಿವಂತಿಕೆ ನಿನಗಿಲ್ಲ ಅಂತ ನನಗೆ ಗೊತ್ತು. ನನ್ನ ಅಳಿಯನ್ ನೋಡಿ ಕಲ್ತ್ಕೊ. ನಿನಗೆ ದೇವತೆ ಅಂತ ಹೆಂಡತಿ ಸಿಕ್ಕಿದ್ದಾಳೆ. ದಿನ ಬೆಳಗ್ಗೆ ಆದರೆ ಅವಳ ಮುಖ ನೋಡು, ನಿನ್ನ ಪಾಪ ಎಲ್ಲ ಕಳೆದು ಪುಣ್ಯ ಸಿಗುತ್ತೆ. ಏನಿನ್ನು ಹಾಗೆ ನೋಡ್ತಾ ಇದೀಯಾ? ಹೋಗ್ ಸಾವಿತ್ರಿ, ನಿನ್ನ ಗಂಡನ್ ಕರ್ಕೊಂಡೋಗಮ್ಮ. ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗು. ಅದೇ ನಿನ್ನ ಮುಖ್ಯವಾದ ಜವಾಬ್ದಾರಿ. ಒಳ್ಳೆಯದಾಗಿ.